ಇವತ್ತು ರಾಗಿ ಮುದ್ದೆ ಮಾಡ್ತಿರುವಾಗ ಒಂದು ನ್ಯೂಸ್ ಬಂತು ಟಿವಿನಲ್ಲಿ. ನಮ್ಮ ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಪತ್ನಿ ಶ್ರೀಮತಿ ಚೆನ್ನಮ್ಮ ಅವರ ನಿಧನದ ಸುದ್ದಿ ಕೇಳಿ ತುಂಬಾ ಬೇಜಾರಾಯ್ತು. ರಾಗಿ ಮುದ್ದೆ ನಮ್ಮ ಕರ್ನಾಟಕದ ಮನೆಯ ಅಡುಗೆ, ಸರಳತೆ ಮತ್ತು ಆತ್ಮೀಯತೆಯ ಸಂಕೇತ. ಇಂದಿನ ಈ ಅಡುಗೆಯನ್ನು ನಮ್ಮ ಶ್ರೀಮತಿ ಚೆನ್ನಮ್ಮ ಅವರ ಸವಿ ನೆನಪಿಗೆ ಗೌರವ ಪೂರ್ವಕವಾಗಿ ಅರ್ಪಿಸುತ್ತೇನೆ. ಆತ್ಮಕ್ಕೆ ಶಾಂತಿ ಸಿಗಲಿ. ಓಂ ಶಾಂತಿ. ಒಂದ್ ಪಾತ್ರೆ ಇಟ್ಕೊಂಡಿದೀನಿ, ಅದಕ್ಕೊಂದು ಅರ್ಧ ಗ್ಲಾಸ್ ನೀರ್ ಹಾಕೊಂಡು, ಅರ್ಧ ಚಮಚ ಎಣ್ಣೆ ಹಾಕೊಂಡು, ಸ್ವಲ್ಪ ಕಲ್ಲುಪ್ಪು ಹಾಕೋತಾ ಇದ್ದೀನಿ. 1 ಸ್ಪೂನ್ ಆಗುವಷ್ಟು ರಾಗಿ ಹಸಿಟ್ಟನ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿದ್ರೆ ಕುದಿ ಬರುತ್ತೆ. ಕುದಿ ಬರೋವರೆಗೂ ವೆಯ್ಟ್ ಮಾಡ್ಬೇಕು. ನೀರಿಗೆ 1.5 ಕಪ್ ಆಗುವಷ್ಟು ರಾಗಿ ಹಸಿಟ್ಟು ಹಾಕೋತಾ ಇದ್ದೀನಿ. ಹಸಿಟ್ಟು ಹಾಕದ್ಮೇಲೆ ಸ್ವಲ್ಪ ತಿರ್ಗಿಸ್ಕೊಳ್ಳಿ. ಈ ತರ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ. ಸ್ವಲ್ಪ ನೀರಾಯ್ತು ಅಂದ್ರೆ ಒಂದ್ ಸ್ವಲ್ಪ ಹಸಿಟ್ಟನ್ನ ಹಂಗೆ ಹಾಕೋಬಹುದು. ಸ್ವಲ್ಪ ಹಬೆನಲ್ಲಿ ಹಸಿಟ್ಟು ಬೇಯ್ಬೇಕು. ಈಗ ಮುಚ್ಚಳ ಮುಚ್ಬಿಡೋಣ. ಹಂಗೆ ಮೇಲಿಟ್ಕೊಳ್ಳಿ. ಅದು ಹಬೆನಲ್ಲಿ ಬೇಯುತ್ತೆ ರಾಗಿ ಹಸಿಟ್ಟು. ಫುಲ್ ಏನ್ ಕ್ಲೋಸ್ ಮಾಡೋದ್ ಬೇಡ, ಸುಮ್ಮನೆ ಹಂಗೆ ಮುಚ್ಚಳ ಮುಚ್ಚಿಡಿ ಮೇಲ್ಗಡೆ. ಈಗ ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಮುದ್ದೆ ಮಾಡೋ ಕೋಲು, ಅದೆಲ್ಲರ ಮನೇಲೂ ಸಾಮಾನ್ಯವಾಗಿರುತ್ತೆ. ಆ ಕೋಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅಂತ ಸೌಟ್ ಇತ್ತು ಅಂದ್ರೆ ಅದರಲ್ಲೂ ಮಾಡ್ಕೋಬಹುದು. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿಟ್ ಆಗ್ಬಿಡುತ್ತೆ ಮಿಕ್ಸ್ ಆಗಿಲ್ಲ ಅಂದ್ರೆ. ಮುದ್ದೆ ತಿನ್ನುವಾಗ ಗಂಟಾಗಿ ಸಿಕ್ಕತ್ತೆ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅದೆಲ್ಲ ಕರ್ಗೋಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಹದಕ್ ಬರುತ್ತೆ. ನೋಡ್ತಾ ಇದ್ದೀರಾ, ಈ ತರ ಕಾಣುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಒಂದ್ ತಟ್ಟೆಗೆ ಹಾಕೊಳ್ಳಿ. ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಮುದ್ದೆ ಕಟ್ಟಕ್ ಸ್ಟಾರ್ಟ್ ಮಾಡಿ. ಈ ತರ ತಿರ್ಗಿಸ್ತಾ ಇದ್ರೆ ಈ ತರ ಗುಂಡಕ್ ಬರುತ್ತೆ.